ಅನ್ನೋದು ಇದು ತುಂಬ ಒಳ್ಳೆ ವಿಷಯ ಅಂದರೆ ಥ್ಯಾಂಕ್ಸ್ ಹೇಳಬೇಕು. ನಾನು ಮರೆಯೋದೇ ಇಲ್ಲ. ನಾನು ಇದಕ್ಕಿಂತ ದೊಡ್ಡ ಗ್ಯಾಪ್ ಆಯಿತು ಒನ್ ಟೈಮಲ್ಲಿ ತಮಿಳ್ ಫಿಲಿಮ್ಸು, ಅಲ್ಲೇ ನಾನು ಹೀರೋಯಿನ್ ಆಗಿ ಬಂದೆ. ಆದರೆ ಕನ್ನಡದಲ್ಲಿ ಒಂದು 10 years ಆಯಿತು. ನೀನು ಯಾವಾಗ ಏನಾಯಿತು ಕನ್ನಡದಲ್ಲಿ ಪಿಕ್ಚರ್ಸ್ ಎಲ್ಲ ಕಥೆ ಹೇಳ್ತಾರೆ, ನಮಗೆ ಒಂದು ಅಟ್ಯಾಚ್ಮೆಂಟ್ ಇರಲ್ಲ ಆ ಸ್ಟೋರಿ. ಸೊ ಈ ಕತೆ ನನಗೋಸ್ಕರ ಅಷ್ಟೊಂದು ಸಫರ್ ಮಾಡಿ ಅರ್ಷಿ ಇಬ್ಬರು ಚೆನ್ನೈ ಬಂತು, ಅನೂಪ್ ಎಲ್ಲರೂ ಬಂದು ಆ ಕತೆ ಹೇಳ್ತಾ ಇದಕ್ಕೆ ನನ್ನನ್ನು ಕರೆದ್ರ ನನಗೆ ಮಿಸ್ ಮಾಡಬಾರ್ದು ಒಂದು ಮಲಯಾಳಂ ಪಿಕ್ಚರ್. ಆಗಲೇ ನಾನು ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಪೋಸ್ಟ್ಪೋನ್ ಮಾಡಿ ನಾನು ಬಂದೆ. ಇಲ್ಲಿ ಬಂದ ಮೇಲೆ ನಾನು ಫೀಲ್ ಮಾಡಿದೆ, ಇದು ಒಂದು ಪಿಕ್ಚರ್ ನಾನು ಮಾಡಲಿಲ್ಲ ಅಂದರೆ ದೊಡ್ಡ ಮಿಸ್ಟೇಕ್ ಆಗಬೇಕು ಅಂತ. ಸೊ ಅದು ಪಡಮ್ ರಿಲೀಸ್ ಆದ ಮೇಲೆ ಅದು ಆಯಿತು. ಹಾಗೆ ಇರ್ತ ನಾನು ಜಾಸ್ತಿ ಹೋಪ್ ಕೊಡೋದು ನನಗೆ ಯಾವಾಗಲೂ ಇಷ್ಟ ಇಲ್ಲ. ನಿಮ್ಗೆಲ್ರಿಗೂ ಗೊತ್ತು, ಹಳೆ ಜನ್ರೇಷನ್ ಅವರಿಗೆಲ್ಲ ಗೊತ್ತು. ಸರ್ ಇದಾರಲ್ಲ, ಫೋಟೋಗ್ರಾಫ್ ಸರ್ ಇದಾರಲ್ಲ, ಅವ್ರಿಗೆ ಗೊತ್ತು ಎಲ್ರಿಗೂ. ಅವರಪ್ಪ ನಂತರ ಯಾವಾಗಲೂ ಹೇಳ್ತಾರೆ, ಈ ಕ್ಯಾರೆಕ್ಟರ್ ಹೇಗೆ ನೀವು ಸೆಲೆಕ್ಟ್ ಮಾಡೋದು, ಅದು ಒಂದು ದೊಡ್ಡ ವಿಷಯ. ನಾನು ಹೇಳೋದು ಯಾವಾಗಲೂ ಒಂದೇ ಮಾತು, ಇದು ಆ ದೇವರು ಕೊಟ್ಟರು, ಅದೇ ಥ್ರೂ ದಮ್. ಅದಕ್ಕೆ ಒಬ್ಬರು ಇವರಿಬ್ಬರು ಅನೂಪ್ ಎಲ್ಲರೂ ಇಲ್ಲಿಗೆ ಬಂದ ಮೇಲೆ ಈ ಜನ್ರೇಷನ್ ಒಳ್ಳೆ ಕಾಮಿಡಿ ಮಾಡಿದ್ರು. ಕಾರ್ತಿಕ್ ಬುವಾ ಫಸ್ಟ್ ಒಂದು ಸ್ವಲ್ಪ ಚೇಚಿ, ನಾನು ಆಗೋಲ್ಲ ಚೇಚಿ ಕಾಮಿಡಿ ಪಿಕ್ಚರ್ಸ್ ಏನು ನಾವು ಮಾಡಲಿಲ್ಲ, ಟೈಮಿಂಗ್ ಎಲ್ಲ ನನಗೆ ಗೊತ್ತಿಲ್ಲ. ನೀವು ಇದರಿಂದ ಒಂದೇ ಒಂದು ನಂಬಿಕೆ ನನಗಿದೆ, ಏನು ಕಾನ್ಷಿಯಸ್ ಆಗಿ ಬೇಡ, ಹೋಗು ಬರುತ್ತೆ. ಅಯ್ಯೋ ನಾನು ಕಾಮಿಡಿ ಮಾಡಬೇಕಲ್ಲ ಅಂತ ಟೆನ್ಷನ್ ತೆಗೆಯೋದು. ಟೆನ್ಷನ್ ಆಗಿ ಇದು ಆ್ಯಕ್ಟ್ ಮಾಡೋದಲ್ಲ, ಕಾಮಿಡಿ ಆರಾಮಾಗಿರ್ಬೇಕು ಅಂತ. ಬಟ್ ಸೂಪರಾಗಿ ಬಂದಿತ್ತು. ಒಂದು ಹೊಸ ಭುವನ್ ನೀವು ನೋಡಿದ್ದೀನಿ ಈ ಪಿಕ್ಚರಲ್ಲಿ. ಡೆಫಿನೆಟ್ಲಾಗಿ ಈ ಪಿಕ್ಚರ್ ಒಂದು ಚೇಂಜ್ ಆಗುತ್ತೆ. ಭುವನ್ಗೆ ಇನ್ನೊಂದು ಏನು ಹೇಳೋದು, ಇನ್ನೊಂದು ರೂಟ್ ಬರುತ್ತೆ ಡೆಫಿನೆಟ್ ಆಗಿ. ಆ್ಯಂಡ್ ಅದರ್ ಲ್ಯಾಂಗ್ವೇಜ್ ಆಲ್ಸೋ ಈಗೆಲ್ಲ. ಆ ಸಮಯದಲ್ಲಿ ನನಗೆ ಅನೂಪ್ ಆಂಟನಿ ಅವರ ಈ ಒಂದು ಅದ್ಭುತವಾದ ಕಥೆಯನ್ನು ಕೇಳಿದೆ, ತುಂಬ ಖುಷಿ ಆಯಿತು. ಇದು ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ. ಆ್ಯಂಡ್ ಅವರು ಕೂಡ ಈ ಪಾತ್ರಕ್ಕೆ ಅಮ್ಮನ ಪಾತ್ರ ಬರುತ್ತೆ. ಈಗ ಇದೊಂದು ಅವ್ರು ಹೇಳ್ದಂಗೆ ಅಮ್ಮ ಮತ್ತು ಮಗನ ಮಧ್ಯೆ ನಡುವಂಥ ಒಂದು ಕತೆ. ಸೊ ಅಮ್ಮನ ಪಾತ್ರಕ್ಕೆ ಅವರು ಗುರುಶ್ ಅವ್ರನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸರ್ ಅಂದರು. ಆವಾಗ ನನಗೆ ಎಸ್ ಇದೆಲ್ಲೋ ಒಂದು ಕಡೆ ಎಲ್ಲ ಕೂಡಿ ಬರ್ತಾ ಇದ್ವು, ನಾವು ಈ ಸಿನಿಮಾ ಮಾಡಬೇಕು ಅಂತ ಹೇಳಿ ಆಲ್ಮೋಸ್ಟ್ 1 ವರ್ಷ ನಮ್ಮ ಮೇಡಮ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದ್ವಿ. ಮೇಡಮ್ ಸಿಗಲಿಲ್ಲ. ಆಮೇಲೆ ಅವ್ರ ಮ್ಯಾನೇಜರ್ ಸಿಕ್ಕಿದ್ರು, ಅವ್ರನ್ನ ಭೇಟಿ ಆದ್ವಿ, ಮಾತಾಡಿದ್ವಿ. ಆದರೂ ಕೂಡ ಮುಂದೆ ಹೋಗ್ತಾ ಇರಲಿಲ್ಲ. ಆಮೇಲೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ನಮಗೊಂದು 20 ನಿಮಿಷ ಕೊಡಿ ಮೇಡಮ್, ನಾವು ಬರ್ತೀವಿ, ನೀವು ಎಲ್ಲೇ ಇದ್ರೂ ಬರ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆಗ ನಮ್ಮ ಬಾಬು ಸರ್ ಅವರು ಮಾತಾಡಿ ಕನೆಕ್ಟ್ ಮಾಡಿ ನಮ್ಮ ಉರುಷಿ ಚೇಚಿ ಅವರನ್ನ ಭೇಟಿ ಆಗಿ ಅವ್ರ ಕತೆ ಕೇಳಾದ್ಮೇಲೆ ಅವ್ರು ತುಂಬ ಇಷ್ಟಪಟ್ಟು ನಾನು ಕೂಡ ಇದು ಒಂದು ಒಳ್ಳೆ ಕತೆ ಮಾಡಬೇಕು ಅಂತಿತ್ತು. ಕನ್ನಡಕ್ಕೆ ಬಂದು ಸುಮಾರು ದಿವಸ ಆಗಿತ್ತು, ನನಗೆ ಮಾಡಬೇಕು ಅಂತ ಆಸೆ ಇದೆ, ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ನನ್ನ ಜೊತೆ ನಿಂತರು. ಸೊ ಫಸ್ಟ್ ಆಫ್ ಆಲ್ ನಾನು ನಮ್ಮ ಉರುಷಿ ಚೇಚಿಗೆ ಮನದಾಳದಿಂದ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಚೇಚಿ, ರಿಯಲಿ ಮೀನ್ಸ್ ಅ ಲಾಟ್. ಸೊ ಬುಲ್ಲಿ ಸಿನಿಮಾದ ಟೈಟಲ್ ಯಾಕೆ, ಬುಲ್ಲಿ ಅಂದ್ರೆ ಏನು ಅನ್ನೋದೆಲ್ಲ ನಮ್ಮ ಡೈರೆಕ್ಟರ್ ಹೇಳ್ತಾರೆ. ನಮ್ಮ ಡೈರೆಕ್ಟರ್ ಅನೂಪ್, ಅಲ್ಲೇ ಮಾತಾಡಿ ಡೈರೆಕ್ಟರ್, ಅಲ್ಲಿ ಮಾತಾಡ್ಬೋದಲ್ಲ, ಅಲ್ಲೇ ಕೂತ್ಕೊಂಡು, ಇಲ್ಲ ಇಲ್ಲಿ ಮಧ್ಯ ಬರ್ಬೇಕಾ, ಇಲ್ಲ, ಓಕೆ. ಅನೂಪ್ ಆಂಟನಿ ಅಂತ ನಮ್ಮ ಡೈರೆಕ್ಟರ್. ಇದಕ್ಕಿಂತ ಮುಂಚೆ ಕಥಾ ವಿಚಿತ್ರ, ಈಗ ಕುಟೀರ ಅಂತ ಒಂದು ಸಿನಿಮಾ, ಕೋಮಲ್ ಸರ್ ಅವರ ಸಿನಿಮಾ, ಅದು ಶೂಟಿಂಗ್ ನಡೀತಾ ಇದೆ. ಸೊ ನಮ್ಮ ಬುಲ್ಲಿ ಸಿನಿಮಾದ ನಿರ್ದೇಶಕರು ಅನೂಪ್ ಆಂಟನಿ ಅವರು ಮಾತಾಡ್ತಾರೆ. ಥ್ಯಾಂಕ್ ಯು.